ಇರ್ಬೇಕು. ಇರ್ಬೇಕಿದು ಪಕ್ಕ. ನಿಮ್ಮವ್ವ ಈಗೀಗ ಬಂದಕೀಕಿ ನಮ್ಮ ಅಪ್ಪ ಇಲ್ಲಾರಿ ನಿಮ್ಮ ಅವ್ವ ಬಂದಳನು. ಹಂಗಲ್ಲ, ಅವ್ರು ಹೇಳಿದ್ರ ಮಾತು ಎಲ್ಲಾರು ದೈವರು ಕೇಳಿರಿ. ಕೇಳ್ಯಾರಲ್ರಿ. ಮಾತಾಡ್ಕೊತ ಏನ್ ಹೇಳಿದ್ರು ಗೊತ್ತೈತಿ ನಮ್ಮ ತಮ್ಮ ಅವರು. ಏನ್ ಹೇಳಾರಿಪ್ಪ? ನಾನು ಅಂತ ಗಂಡಸರಿಗೆ ಸೀರೆ ಉಡಿಸ್ಯಾಳ ನಮ್ಮವ್ವ ಅಂದ್ಲಕ್ಕಿ. ಯಾರು? ಸರಜೋಡಿ ಕಲಾವಂತರು ಹೇಳಿದ್ರು ಮಾತ. ಹೇಳ್ಯಾರಿಪ್ಪ. ಏನ್ ಹೇಳಿದ್ರು? ಹೇಳ್ರಿ. ನಮ್ಮವ್ವ ಸೀರೆ ಉಡಿಸ್ಯಾಳ ಅಂತ ಹೇಳ್ತಾರ ಅವ್ರ ಮಾತ. ಅವ್ರಿಗೊಂದು ಮಾತು ಹೇಳ್ತೀನ. ಹೇಳ್ರಿಪ್ಪ. ನಿಮ್ಮವ್ವ ಸೀರೆ ಉಡಿಸ್ಯಾಳ ಅನ್ನೋದು ನಿಮ್ಮ ತಲೆ ಆಗಿತ್ತಂದ್ರ ಅದನ್ನ ತೆಗೆದು ಬಿಡ್ರಿ ನೀವು. ಬಿಡ್ರಿ ಅದು. ಹೌದಿಲ್ಲ? ಅದು ವಿಷಯನೇ ಬೇರೆ ಅದ, ಅದ್ರ ಮರ್ಮೆ ಬೇರೆ ಅದ. ಅದ್ರ ಹಿಂದೆ ಅನ್ನೋದು ನಿಮಗ್ ಗೊತ್ತಿಲ್ಲ. ಅದು ಇವ್ರಿಗೆ ಗೊತ್ತಿಲ್ಲ. ನಮ್ಮವ್ವ ಸೀರೆ ಉಡಿಸ್ಯಾಳ, ನಮ್ಮವ್ವ ಸೀರೆ ಉಡಿಸ್ಯಾಳ. ಸುಮ್ಮ ಹೇಳುದಲ್ಲ, ತುದಿ ಹೋಗ್ಬೇಡ್ರಿ. ಮೊದಲು ಬಡ್ಡಿ ಹಿಡ್ಕೋರಿ. ತುದಿ ಸಿಗದಾಡಿದ್ರೆ ನಿಮಗ್ ದಾಂಡಿ ಸಿಗುದಿಲ್ಲ. ಹೆಂಗ ಕೇಳು? ಹೆಂಗ್ರಿಪ್ಪ? ತಮ್ಮ ಇವ್ರು ಹೇಳಿದ್ರು ಎಲ್ಲಮ್ಮ ನಮ್ಮವ್ವ ಸೀರೆ ಉಡಿಸ್ಯಾಳಂತ ಸರಜೋಡಿ ಕಲಾವಂತರು ಹೇಳಿದ್ರು. ಹೇಳ್ಯಾರಿಪ್ಪ. ನಿಮ್ಮ ಅವ್ವ ಸೀರೆ ಉಡಿಸಿಲ್ಲ, ಸೀರೆ ಉಡಿಸಿದ್ದೇ ಬೇರೆ ಅದಾರ, ಅದ ಕಾರಣನೇ ಬೇರೆ ಅದ. ಹೆಂಗ ಹೇಳ್ತೀನಿ ಕೇಳು? ಹೆಂಗ್ರಿಪ್ಪ? ಎಲ್ಲಮ್ಮ ದೇವಿ ಮತ್ತು ಯಾರು? ಎಲ್ಲಮ್ಮ ದೇವಿ ಗಂಡ. ಹೌದು. ಕುಟೀರದೊಳಗೆ ವಾಸ ಮಾಡುವಂತ ಸಂದರ್ಭದೊಳಗ ಏನಾಯ್ತ್ರಿ ಮುಂದ? ಜಮದಗ್ನಿ ಮುನಿವಲ್ಲಿ ಏನಿತ್ತು? ಏನೈತ್ರಿ? ಕಾಮಧೇನು ಕಲ್ಪವೃಕ್ಷ ಇತ್ತು. ಇತ್ತಲ್ರಿಪ್ಪ? ಹೌದಿಲ್ಲ? ಹೌದ. ಕಾಮಧೇನು ಕಲ್ಪವೃಕ್ಷ ಇತ್ತು. ಅವಾಗ ಯಾರು ಬಂದ್ರು? ಕಾರ್ತಿವೀರಾಜನ ರಾಜ್ಯ ಎಲ್ಲಿ ಬಂದ? ಎಲ್ರಿ? ಸಂಚಾರ ಮಾಡ್ತಾ ಅಡವಿ ಆನಂದವಾಗ ತನ್ನ ದಂಡ ದರಬಾರ ಕರ್ಕೊಂಡು ಬಂದು ಒಂದು ದಿನ ಎಲ್ಲಮ್ಮ ದೇವಿಯ ಮಂದಿರದೊಳಗ ಕುಟೀರದೊಳಗ ವಾಸ ಉಳ್ಕೊಂಡ್ರತ್ತಮ್ಮ. ಯಾರು ಏನು ಬೇಡ್ತಾರಲ್ಲ ಅವರಿಗೆ ಎಲ್ಲಾ ತಂದು ಕೊಡ್ತಿದ್ದ ಯಾರು? ಯಾರಿಪ್ಪ? ಜಮದಗ್ನಿ ಋಷಿ. ಹೌದಾ? ಎದರದಿಂದ್ರಿ? ಕಾಮಧೇನು ಕಲ್ಪವೃಕ್ಷದಿಂದ. ಹೌದ್ರಿ. ಅವಾಗ ಕಾರ್ತಿವೀರಾಜ ಅಂತನ. ಹೌದಾ? ನೀರ್ ನೋಡಿದ್ರೆ ಎಂತ ಅಡಿ ಆರಾಮದೊಳಗ ಗುಡಿಸಲ ಹಾಕೊಂಡ್ ಹದಿಕರೆ ಯಾರು ಏನು ಬೇಡಿದ್ರು ಕೊಡ್ತೀರಿ, ನಿನ್ನಲ್ಲಿ ಅಂತ ಶಕ್ತಿ ಏನದ ಅಂದವ. ಅವಾಗ್ರಿಪ್ಪ? ಅವಾಗ ಕಾರ್ತಿವೀರಾಜನಂದ ನನ್ನ ಹತ್ರ ಕಾಮಧೇನು ಕಲ್ಪವೃಕ್ಷ ಐತೆ ಅಂದವ. ಅವಾಗ ಕಾರ್ತಿವೀರಾಜನ ಹೇಳ್ತಾನ, ರಾಜ ಈ ಕಾಮಧೇನು ಕಲ್ಪವೃಕ್ಷ ನನಗೂ ಕೊಡು, ನಾ ಹೋಯ್ತೀನಿ ಅಂದಾಗ ಜಮದಗ್ನಿ ಋಷಿ ಅವನ ಮಾತಿಗೆ ಒಪ್ಪಲಿಲ್ಲ. ಅವಾಗ ಕಾರ್ತಿವೀರಾಜನ ಏನ್ ಮಾಡಿದ? ಜಮದಗ್ನಿ ಋಷಿನ ಕೊಂದು ಕಾಮಧೇನು ಕಲ್ಪವೃಕ್ಷ ತಗೊಂಡ ತನ್ನ ರಾಜ್ಯಕ್ಕೆ ಹೋದ. ಹೌದಿಲ್ಲ? ಅವಾಗ ಎಲ್ಲಮ್ಮ ದೇವಿ ದುಃಖ ಮಾಡ್ತಾ ಅಳ್ಕೊತ ಕುಂತಿದ್ರು. ಅವಾಗ ಏನಾಯ್ತು? ಪರಶುರಾಮಗೆ ಕರ್ರ ಮಾತು ಹೇಳ್ತಾಳ, ಮಗನೇ ನಿಮ್ಮ ತಂದೆನ ಕೊಂದು ಕಾಮಧೇನು ಕಲ್ಪವೃಕ್ಷ ತಗೊಂಡು ಹೋಗ್ಯಾನ. ಯಾರಿಪ್ಪ? ಕಾರ್ತಿವೀರಾಜನ ರಾಜ್ಯ ತಗೊಂಡು ಹೋಗ್ಯಾನ. ಆ ಕಾಮಧೇನು ಕಲ್ಪವೃಕ್ಷ ತಗೊಂಡ ಬಾ ಅಂತೇಳಿ ಯಾರ ಆಜ್ಞೆ ಮಾಡಿದ್ರು? ತಾಯಿ ಮಗನಿಗೆ ಹೇಳಿದಳು. ಹೇಳದ್ರಿಪ್ಪ. ಹೋಗುವಂತ ಸಂದರ್ಭದೊಳಗ ಒಂದು ಮಾತು ಹೇಳಿದಲಕ್ಕೆ ತಾಯಿ. ಏನತ್ರಿ? ನಿಮ್ಮ ಅಪ್ಪನ ಕೊಂದವ್ರು ಯಾರು? ಯಾರಿ? ಗಣ ಮಕ್ಕಳು ಬಂದಾರ. ಹೌದಿಲ್ಲ? ಹೌದು. ಅಲ್ಲಿ ಹೆಣ್ಮಕ್ಳು ಯಾರು ಬಂದಿಲ್ಲ. ಹೆಣ್ಮಕ್ಳಿಗೆ ಏನು ಮಾಡಬೇಡ, ಗಂಡ ಮಕ್ಕಳು ಬಂದ್ರೆ ಯಾರನ್ನೂ ಬಿಡಬೇಡ ಅಂತ ತಾಯಿ ಮಾತ ಮಗನಿಗೆ ಹೇಳಿದಳು. ಹೇಳ್ಯಾರಿಪ್ಪ. ಮಗ ಪರಶುರಾಮ ಕೊಡ್ಲಿ ತಗೊಂಡು ಹೊಂಟಾಗ ಕಾರ್ತಿವೀರಾಜನ ಸೈನ್ಯ ಬಹಳ ದೊಡ್ಡದಿತ್ತು. ಯಾರು ಎದುರಿಗೆ ಬರ್ತಾರೆ ಎಲ್ಲರೂ ರುಂಡ್ ಚಂಡಾಡ್ಕೊತ ಹೊಂಟಿದ್ದ. ಆವಾಗ ಹೆಣ್ಮಕ್ಳು ಬಂದ್ರ ಅವ್ರಿಗೆ ಏನು ಮಾಡ್ಲಿ ಸುಮ್ಮ ಬಿಡ್ತಿದ್ದ. ಯಾರಿಪ್ಪ? ಮಗ ಪರಶುರಾಮ. ಹೌದ್ರಿಪ್ಪ. ಆ ವಿಷಯ ತಿಳ್ಕೊಂಡು ಪರಶುರಾಮಗ ಅಂಜಿ ಏನ್ ಮಾಡಿದ್ರಿ ಇವ್ರು ಗಣ ಮಕ್ಕಳು? ಏನ್ ಮಾಡಿದ್ರಿ? ಹೆಣ್ಮಕ್ಳು ಸೀರೆ ಉಟ್ಕೊಂಡು ಮುಸ್ಸಕ್ ಹಾಕೊಂಡು ನಡೆದ್ರು. ಅಲ್ಲಿಗೆ ಪರಶುರಾಮಗ ಅಂಜು ಹೊಂಟಿದ್ರು. ಕಾರ್ತಿವೀರಾಜನ ಸಂಹಾರ ಮಾಡಿ ಯಾರು ಪರಶುರಾಮ ಏನ್ ಮಾಡಿದ್ರಿಪ್ಪ? ಕಾಮಧೇನು ಕಲ್ಪವೃಕ್ಷ ತಗೊಂಡು ಬರುವಂತ ಸಂದರ್ಭದಾಗ ಹೇಳ್ತಾನ ಮಾತ. ಯಾವಾಗ ನೀವು ಜೀವಕ್ಕೆ ಸೀರೆ ಉಟ್ಕೊಂಡು ಹೆಣ್ಮಕ್ಳ ಗತ್ತೆ ಕುಣಿಯಾಕತ್ತೀರಂದ್ರ ನೀವು ಇಲ್ಲಿ ಕುಣಿದು ಬೇಡ, ಅಲ್ಲಿ ನನ್ನ ತಾಯಿ ಮನ ಕುಣಿದಿರತ್ತೆ. ಯಾರು ಹೇಳ್ಯಾರ? ನಮ್ಮ ಅಪ್ಪ ಪರಶುರಾಮ ಹೇಳ್ಯಾನ ಮಾತ. ನಿಮ್ಮವು ಸೀರೆ ಉಡಿಸಿಲ್ಲ. ಇದೊಂದು ತಲೆ ಅಂದ್ರೆ ಡಿಲೀಟ್ ಮಾಡ್ರಿ ನೀವು. ಇದು ಮೊದಲು ನೆನಪು ಹಿಡ್ರಿ ಮಾತ. ಸೀರೆ ಉಡಿಸಿದವ ನಮ್ಮ ಅಪ್ಪ ಪರಶುರಾಮ.
ನಿಮ್ಮ ಡಿವಲ್ ಹಾರ್ಯಾವ ನೋಡ್ರಿ ಪರಶುರಾಮಗ ಅಂಜಿ ಸೀರಿ ಹುಟ್ಟಾರ ನೀವು ಇಲ್ಲಿ ಕುಣಿಬ್ಯಾಡ್ರಿ ನಮ್ಮ ಅವನ ಮುಂದೆ ಕುಣಿ ನಡೀತ ಕರ್ಕೊಂಡು ಬಂದನ ಯಾರು ಪರಶುರಾಮ. ಹೌದು ಹೌದ್ರಿ ಹಂಗೇನ ಮಾತು ವಿಷಯ ತಪ್ಪ ಅಂದ್ರ ತಪ್ಪ ಮಾತಾಡ್ಬೇಡ ತಪ್ಪು ಸಂದೇಶ ಜನರಿಗೆ ನಾವು ಕೊಡಬಾರದು ತಿಳಿಬೇಕು. ಹೌದಿಲ್ಲ? ಇರ್ಲಿ ತಮ್ಮ ಏನ್ರಿ ಏನ ವಿಷಯ ಮಾತಿನ ಮುಂದೆ ಹೊತ್ತೊಂಡತನ ಮಾತಾಡುದದ. ಹೌದ್ರಿ ಸರಜೋಡಿ ಕಲಾವಂತರು ದೈವದ ಅಪ್ಪನೇನ ಪಡ್ಕೊಂಡು ಏನ್ ಕೇಳ್ಯಾರಿ ನಮಗ ಪ್ರಶ್ನೆ ಮಾಡಿದ್ರ ತಮ್ಮ ಅವರು. ಏನ್ ಮಾಡ್ಯಾರಿ ಏನ್ ಘರ್ಷಣೆ ಕೇಳ್ಯಾರಪ್ಪ ಅಂದ್ರ ಏನ್ರಿಪ್ಪ ಮಾಲಿಂಗ್ರ ಬೀಳ್ದೇವಿ ಪೂಜೆ ಮಾಡ್ಯಾನ, ಹೌದು ಗಂಟೆ ದುಪಾರ್ತಿ ಬೆಳಿಗ್ಯಾನ. ಹೌದು ಅಮಾವಾಸ್ಯದ ಸೋಮಲಿಂಗರ ಪೂಜೆ ಮಾಡ್ಯಾನ, ಅಲ್ಲಿನೂ ಗಂಟೆ ದುಪಾರ್ತಿ ಬೆಳಿಗ್ಯಾರ. ಹೌದು ಹಿಂಗ ಎಲ್ಲಾರು ಪೂಜೆ ಮಾಡ್ಕೊತೆ ಬಂದಾರ. ಖರೆ ಇಲ್ಲಿ ಮಾತು ಏನ್ ಕೇಳ್ಯಾರಂದ್ರ ಏನ್ ಕೇಳ್ಯಾರಿ ಪ್ರಥಮದೊಳಗ ಹೌದ ಯಾರು ಯಾರನ್ನ ಪೂಜೆ ಮಾಡಿದ್ರು ಗಂಟೆ ದುಪಾರ್ತಿ ಹಿಡಿದು ಯಾರು ಯಾರನ್ನ ಪೂಜೆ ಮಾಡಿದ್ರು ಅಂತ ಕೇಳ್ತಾರ ಸರಜೋಡಿ ಕಲಾವಂತರು. ಕೇಳ್ಯಾರಿಪ್ಪ ಅವ್ರು ಕೇಳ್ತಕ್ಕಂತ ಪ್ರಶ್ನೆಗೆ ಉತ್ತರ ಏನ್ರಿ ಹೆಂಗಪ್ಪ ಅಂದ್ರ ಯಾಕ್ರಿಪ್ಪ ಶೈವ ಪುರಾಣ ಪರಂಪರೆಯ ಪ್ರಕಾರ ಹೌದು ನಂದಿ ದೇವರು ಶಿವನ ಅತಿ ಭಕ್ತ ಮತ್ತು ಶಿವನ ವಾಹನ. ಯಾರು ನಂದಿ ಹೆಂಗ ಪೂಜೆ ಮಾಡ್ಯಾನಂದ್ರ ಹೆಂಗ್ರಿ ಒಮ್ಮೆ ದೇವತೆಗಳು ಶಿವನ ಪೂಜೆ ಹೇಗೆ ಮಾಡಬೇಕೆಂದು ವಿಚಾರಿಸಿದಾಗ ನಂದಿ ದೇವರು ಈ ರೀತಿಯಾಗಿ ಪೂಜೆ ಮಾಡಿದ್ರು. ಹೆಂಗ ಮಾಡಿದ್ರಂದ್ರ ಹೆಂಗ್ರಿಪ್ಪ ಮೊದಲು ಗಂಟೆಯನ್ನು ಒಳಗಿಸಿದ್ರತ್ತ. ಗಂಟಿನ ಯಾಕೆ ಬಾರ್ಸ್ಯಾರ? ಯಾಕ್ರಿ ಸರಜೋಡಿ ಕಲಾವಂತರು ಬರೇ ಗಂಟೆ ದುಪಾರ್ತಿ ಹಿಡಿದು ಪೂಜೆ ಯಾರು ಮಾಡಿರ್ತಿ ಕೇಳಾರ. ಖರೆ ನಾವು ಗಂಟಿನ ಯಾಕೆ ಬಾರ್ಸ್ಯಾರತ್ತ ನಾನ್ ನಿಮಗ್ ಹೇಳ್ತೀನಿ ಕೇಳ್ಕೋರಿ. ಗಂಟಿನ ಯಾಕೆ ಬಾರ್ಸ್ಯಾರಂದ್ರ ಯಾಕ್ರಿ ದೇವರ ಸನ್ನಿಧಿ ಒಳಗ ಯಾವತ್ತು ಅಶುಭ ಶಬ್ದಗಳು ಮಾಡಬಾರದು ತಿಳ್ಕೊಂಡು ಗಂಟಿ ವರ್ಷನ ಯಾರಿಪ್ಪ ನಂದಿ ವರ್ಷನ. ಹೌದು ಮತ್ತ ಗಂಟಿ ವರ್ಷ ಮುಂದೆ ಏನ್ ಮಾಡ್ಯಾನ ಏನ್ರಿ ನಂತರ ಧೂಪ ದೀಪವನ್ನು ಹಚ್ಚಾನ. ಹೌದು ಧೂಪ ದೀಪನ ಯಾಕೆ ಹಚ್ಚಾನಂದ್ರ ಯಾಕ್ರಿ ದೇವಸ್ಥಾನದೊಳಗ ದೇವರ ಮಂದಿರದೊಳಗ ವಾತಾವರಣ ಶುದ್ಧವಾಗಿರ ತಿಳ್ಕೊಂಡು ಧೂಪ ದೀಪಗಳನ್ನ ಹಚ್ಚಾರಿಪ್ಪ. ಇನ್ನು ಧೂಪ ದೀಪ ಹಚ್ಚಿಂದ ತಮ್ಮ ಏನ್ರಿ ಏನ್ ಮಾಡ್ಯಾರಂದ್ರ ಏನ್ರಿಪ್ಪ ಧೂಪ ದೀಪವನ್ನ ಹಚ್ಚಿ ಹೌದ ಗಂಟೆ ಬಾರಿಸಿ ಧೂಪ ದೀಪ ಹಚ್ಚಿ ಪೂಜೆ ಮಾಡ್ಯಾರ. ಯಾರು ಮಾಡ್ಯಾರ? ಯಾರಿಪ್ಪ ಶಿವನ ಭಕ್ತ ಶಿವನ ವಾಹನ ನಂದಿ ಶಿವನ ಪೂಜೆ ಮಾಡ್ಯಾನ. ಮಾಡ್ಯಾರಲ್ರಿಪ್ಪ. ಇದು ಸರಜೋಡಿ ಕಲಾವಂತರ ಕೇಳ್ತಕ್ಕಂತ ಪ್ರಶ್ನೆಗೆ ಉತ್ತರ. ಹೌದಿಲ್ಲ? ಇದು ಬಿಟ್ಟು ಬ್ಯಾರೆ ಇತ್ತಂದ್ರ ಸರಜೋಡಿ ಕಲಾವಂತರು ಹೇಳ್ತಾರ ಅವ್ರ ಮಾತ. ಇನ್ನೊಂದು ಮಾತು ಏನ್ ಕೇಳಾರಂದ್ರ ಹೇಳ್ರಿಪ್ಪ ನನ್ನಪ್ಪ ರೇವಣ ಶುದ್ಧ. ಹೌದು ರೇವಣ ಶುದ್ಧಗ ಗುರುಮಂತ್ರ ಏನಪ್ಪಾ ಅಂದ್ರ ಏನ್ರಿ ರೇವಣ ಶುದ್ಧಗ ಮಂತ್ರ ಬೋಧನೆಯನ್ನು ಮಾಡಿದವರು ಯಾರು ಅಂತ ಸರಜೋಡಿ ಕಲಾವಂತರು ಕೇಳ್ತಾರ. ಕೇಳ್ಯಾರಿಪ್ಪ. ಸರಜೋಡಿ ಕಲಾವಂತರು ಕೇಳ್ತಕ್ಕಂತ ಪ್ರಶ್ನೆಗೆ ಉತ್ತರ ಹೆಂಗದಂದ್ರ ಹೆಂಗ್ರಿಪ್ಪ ರೇವಣ ಶುದ್ಧನ ಗುರು ಯಾರ್ರಿ ದತ್ತಾತ್ರೇಯ. ಹೌದ ರೇವಣ ಶುದ್ಧನ ಗುರು ದತ್ತಾತ್ರೇಯ. ಹೌದು ದತ್ತಾತ್ರೇಯ ರೇವಣ ಶುದ್ಧಗ ಬೋಧನೆ ಮಾಡ್ಯಾರತ್ತ ನಮಗ ತಿಳಿದ ಪ್ರಕಾರ. ಹೌದಿಲ್ಲ? ಹೌದ್ರಿ. ಮತ್ತೆ ಇದನ್ನ ಬಿಟ್ಟು ಬ್ಯಾರೆ ಮಂತ್ರ ಬೋಧನೆ ಮಾಡಿದ್ರು ಇದನ್ನ ಬಿಟ್ಟು ಬ್ಯಾರೆ ಯಾರ ಇದ್ರಂದ್ರ ನೀವು ಸರಜೋಡಿ ಕಲಾವಂತರು ಹೇಳ್ಬಹುದು. ಇರ್ಲಿ ತಮ್ಮ. ಇನ್ನು ಸರಜೋಡಿ ಕಲಾವಂತರಿಗೆ ಅವ್ರು ಕೇಳ್ಯಾರಂದ್ರ ಕಲ್ಲವ್ ಕಡದು ಕೊಟ್ಟ ಅಂದ್ರ ಮಲ್ಲವ್ ದಾಶ್ಯಾರ ಕೊಡ್ಬೇಕ. ಹೌದು ಮ್ಯಾಲ ಚಟ್ನಿ ಹಚ್ಚಿ ಕೊಡ್ರಿ ಸ್ವಾದ ಕೊಡ್ಬೇಕಲ್ಲ. ಸ್ವಾದ ಕೊಡ್ಬೇಕ. ಹೆಂಗ ಕೇಳಿದ ಮಾತ ಹೆಂಗ್ರಿಪ್ಪ ಸಂಗೊಳ್ಳಿ ರಾಯಣ್ಣನ ಸೈನ್ಯದೊಳಗ ಒಬ್ಬ ವ್ಯಕ್ತಿ ಇದ್ದ. ಹೌದ್ರಿ. ಪ್ರತಿನಿತ್ಯ ಅವನಿಗೊಂದು ದಷ್ಟು ಪುಟ್ಟ ಕುರಿ ಹೌದು ಮತ್ತು ಒಂದು ಕೊಡ ಕುರಿ ಹಾಲು ಬೇಕಾಗಿದ್ದವನು ಊಟಕ್ಕ. ಹೌದ್ರಿಪ್ಪ. ಏನೋ ಹೇಳ್ರಿ ಒಂದು ದಷ್ಟು ಪುಷ್ಟವಾದಂತ ಕುರಿ ಒಂದು ಕೊಡ ಕುರಿ ಹಾಲು ಬೇಕಾಗಿದ್ದು. ಆ ವ್ಯಕ್ತಿಯ ಹೆಸರು ಏನು? ಯಾರು ಇಟ್ಟೇ ಪ್ರಶ್ನೆ.
ಇನ್ನೊಂದು ಹೆಂಗಂದ್ರ ರೆಕಾರ್ಡಿಂಗ್ ಮಾಡ್ಕೋರಿ ಆದ್ರ ಹಾಲು ಮತ್ತದ ಒಬ್ಬ ಸಿದ್ಧಿ ಪುರುಷ ಏನ್ ಮಾಡಿದ ತಮ್ಮ ಏನ್ರಿಪ್ಪ ಮಾಡ್ದ ದೇಹ ಸಮೇತವಾಗಿ ನಾ ಸ್ವರ್ಗಕ್ಕೆ ಹೋಗಬಹುದೇನೋ ಅಂತ ಮನದಾಗ ಸಂಕಲ್ಪ ಮಾಡ್ಕೊಂಡ. ಹೌದು ಅವನ ಮನದಾಗ ಸಂಕಲ್ಪ ಮಾಡ್ಕೊಂಡು ತಾ ಏನ್ ಮಾಡಿದ ದೇಹ ಸಮೇತವಾಗಿ ಸ್ವರ್ಗಕ್ಕೆ ಹೊಂಟಿದ್ದವ. ಅವಾಗ ತಾ ಸ್ವರ್ಗಕ್ಕೆ ಹೋಗುವಂತ ಸಂದರ್ಭದೊಳಗ ಏನೈತ್ರಿ ತನ್ನ ಯೋಗ ಶಕ್ತಿಯಿಂದ ಸ್ವರ್ಗಕ್ಕೆ ಹೊಂಟಿದ್ದ. ಹೌದಾ 100 ಫುಟ್ ಮ್ಯಾಲೆ ಹೋಗಿದ್ದ. ಹೌದಾ ವಿಚಾರ ಮಾಡ್ತಾನ ಮನುಷ್ಯನಾಗ, ಏನಂತ ವಿಚಾರ ಮಾಡ್ತಾನ್ರಿಪ್ಪ ನಾನು ದೇಹ ಸಮೇತವಾಗಿ ಕೈಲಾಸಕ್ಕೆ ಹೋದನೆಂದ್ರ ಆ ತೆಳಗ ಭೂಲೋಕದೊಳಗ ಮರ್ತ್ಯ ಮಂಡಲದೊಳಗ ಭಕ್ತರು ವಿಚಾರ ಮಾಡ್ತಾರ. ಹೌದು ಮುತ್ತ ಎಲ್ಲಿ ಹೋದ ತೆಳಗ ಮರ್ತ್ಯ ಮಂಡಲ ಕೆಟ್ಟ ನನಗ ಕುಲಕ್ಕೆ ಕುಂದ ಬರಬಾರ ತಿಳ್ಕೊಂಡ ಹೆಸರು ಕಡಿಬಾರ್ದು 100 ಫುಟ್ ಮ್ಯಾಲೆ ಹೋದಂತ ಸಿದ್ಧಿ ಪುರುಷ ಹೊಳೆ ಕೆಳಗೆ ಇಳಿದು ಬಂದಾನ. ಅವರು ಹಾಲು ಮತ್ತದೊಳಗ ಸಿದ್ಧಿ ಪುರುಷ ಯಾರು? ಇದು ಎರಡನೇ ಪ್ರಶ್ನೆ. ಹೌದ್ರಿ ಹೌದಿಲ್ಲ? ಇನ್ನು ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ಇಲ್ರಿಪ್ಪ ಸೌಜಡಿ ಕಲಾವಂತರು ಅವನ ಪಾರ್ಟಿ ಹಿಡಿದಾರ, ನಮಗ ಅಪ್ಪನ ಪಾರ್ಟಿ ಬಿಟ್ಟಾರ. ಅಪ್ಪನ ಪಾರ್ಟಿ ಇಲ್ಲಿ ಕೂತದ, ಅವ್ರ ಪಾರ್ಟಿ ಇಲ್ಲಿ ಕೂತದ. ಹೇಳಿದ್ರ ಅವ್ರ ಆಧಾರ್ ಕಾರ್ಡ್ ಕಂಪನಿ ಮ್ಯಾಲೆ ಕೂತಿರಿ, ಬಸ್ನಾಗ ಆಧಾರ್ ಕಾರ್ಡ್ ತರ್ಲಾರ ಹೆಂಗ ಕೂತ್ರಿ ಅನ್ನೋ ಹಿಂದ ಮಾತಾಡೋ ಮಲ್ಲು ಹೇಳ್ತಾನ. ಏನತ್ರಿ ಹಿಂದ ನೀವು ಬಸ್ನಾಗ ಆಧಾರ್ ಕಾರ್ಡ್ ಬಿಟ್ಟು ಬಂದ ಹೆಂಗ ಕುಂದಿರ್ತಾರಲ್ಲ ಹಂಗ ಕೂತಿರಿ ಅಂದವ. ಅಲ್ಲ ನೀವು ಪಾರ್ಟಿ ಹೆಣ್ಮಕ್ಳು ಹಿಡಿದ್ರಿ, ಹೆಣ್ಮಕ್ಳು ಬೆಳೆಸೋದಕ್ ಕಲೀರಿ. ಹೌದಿಲ್ಲ? ಹೌದ ಇರ್ಲಿ ತಮ್ಮ, ಹೊತ್ತು ಹೊಂಡಿತ್ತನ ಹಾಡಿಕೆ ಹೆಂಗ ಆಗ್ಬೇಕಂದ್ರ ಎಲ್ಲಾರು ಮಾಡ್ಕೊಳಕ್ ನಿನ್ನಿಲ್ಲಿ ಕರ್ಸಿಲ್ಲ ಅವರು. ಹೆಂಗ ಆಗ್ಬೇಕು ಕೇಳು. ಹಾಕಿದಂಗ ಸ್ಕೆಚ್, ಹಿಡ್ದಂಗ ಕೆಚ್ಚ, ನಡೆದಂಗ ಇಂಡಿಯಾ ಪಾಕಿಸ್ತಾನ ಮ್ಯಾಚ್. ಇದು ಸಿರ್ಕನಹಳ್ಳಿ ಸಕ್ಕುಬೈ ಬ್ಯಾಚ್ ಅಂದ್ರ ತಮ್ಮ. ಇವತ್ತು ಯಾರು ಹೊತ್ತು ಹೊಂಡತನ ಗದ್ಲ ಮಾಡ್ಲಾರ ನಿದ್ದೆ ಮಾಡ್ಲಾರ ಕೂತು ಕೇಳಿದ್ದಕ್ಕರೆ ಐತಪ್ಪ ಅಂದ್ರ, ಯಾಕಪ್ಪ ಅಂದ್ರ ಬೇಡದಟ್ಟು ರೊಕ್ಕ ಕೊಟ್ಟು 2 ಮೇಳ ತಮ್ಮೂರಿಗೆ ಬರಮಾಡಿಕೊಂಡಿರಿ. ಆ ಸರ್ಜೋಡಿ ಕಲಾವಂತರು ಹೇಳಿದ್ರಿ 2 ಹೆಣ್ಮಕ್ಳ ಮೇಳ ಯಾಕೆ ಕೂಡ್ಸ್ಯಾರ ಅಂದಾಗ, ಅವ್ರ ಜುಟ್ಟು ನಿಮ್ಮ ಕೈ ಆಗತ್ತ, ನಿಮ್ಮ ಜುಟ್ಟು ಅವ್ರ ಕೈ ಆಗತ್ತ, ನಾವೇನು ಮಾಡೋನು? ಹಿಂದ ಮಾತಾಡೋ ಮೊದಲು ಹೇಳ್ತಿದ್ದ, ನಿಮ್ಮ ಜುಟ್ಟು ಅವ್ರ ಕೈಗ ಅವ್ರ ಜುಟ್ಟು ನಿಮ್ ಕೈ ಹೊಡಿ ಏಕಮಾರ ದೋತು ಕೂಡ ಅಂದವ. ಮೈಯಾಗ ಪೈಲ ರಗುತ್ತಿಲ್ಲ, ಬರೇ ಬೆಂಕಿ ಹಚ್ಚ ಕೆಲಸನ ಅದು. ಹೌದಿಲ್ಲ? ಅದಕ್ಕೆ ಹೇಳಿದ್ರವ್ರ ಮಾತ ಜುಟ್ಟ ಹಿಡಿಬೇಕು ಕಲೆ ಜ್ಞಾನದೃಷ್ಟ ಕೈಯಾಗ ಹಿಡಿದು ಇವತ್ತು ಹಾಡಿಕೆ ಮಾಡ್ಬೇಕಾಗ್ಯದ. ಇಲ್ಲ ತಮ್ಮ, ನಾ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ನಾಲ್ಕುಡಿ ಚಾಲನ್ನ ಹಾಡಿ ಸರಜೋಡಿ ಕಲಾವಂತರಿ ಪಾರ ಕೊಡದ ಮುಂದಿನ ಸಂದಿಗೆ ಹೆಂಗ ಮಾತಾಡ್ತಾರ, ಏನೇನು ಸಿಗದೆ ಆಡ್ತಾರ, ಏನೇನು ಮಾತಾಡ್ತಾರ, ಏನೇನು ಹಾಡ್ತಾರ, ಮುಂದೆ ನಾವು ಮತ್ತೆ ಮಾತಾಡ್ಕೊತ ಹೋಗೋಣ ಅಂತ ಮಾತನ್ನ ಹೇಳಿ ನಾಲ್ಕುಡಿ ಚಾಲ ಹಾಡಿ ಪಾಳೆ ಕೊರೆ ಮಟ್ಟ ಬಿಡೋದು.